ವೈದ್ಯಕೀಯ ಲೋಕಕ್ಕ ಸವಾಲಾಗಿ ನಿಂತಿರುವ ಈ ಬಸವಣ್ಣ ಅವು ಏನಾದ್ರೂ ಕಚ್ಚಿದ್ರ ಈ ಬಸವಣ್ಣನ ಸನ್ನಿಧಿ ಒಳಗ ವಾಸಿ ಆಗತೈತತ್ತ. ಈ ಗ್ರಾಮದೊಳಗ ಯಾರಿಗೇ ಹಾವು ಕಚ್ಚಲಿ ಈ ದೇವಸ್ಥಾನಕ್ಕೆ ಬಂದ ವಾಸಿ ಮಾಡ್ಕೊಂಡ ಹೋಗ್ತಾರು. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ, ನಾನ್ ನಿಮ್ಮ ತೆಲಸಂಗೂರಿನ ಅನಿಲ್ ಸಿಂಧೆ. ನಾವ್ ಇವತ್ತ ತಿಳ್ಕೊಳಕ್ ಹೊಂಟಿರುವ ಧಾರ್ಮಿಕ ಸ್ಥಳ ಯಾವ್ದಂದ್ರ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೆಲಸಂಗ ಹೋಬಳಿಯಲ್ಲಿ ಬರುವ ಸುಕ್ಷೇತ್ರ ಬನ್ನೂರ್ ಗ್ರಾಮ. ಈ ಗ್ರಾಮದೊಳಗ ಬಸವಣ್ಣಪ್ಪ ಹೆಂಗ ಬಂದ ನೆಲೆಸಿದ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರ್ರಿ. ಇದ ಬನ್ನೂರ ಗ್ರಾಮದ ಕೂಡ ಒಕ್ಕಲಿಗ ಸಮಾಜದ ಒಬ್ಬ ಹೆಣ್ಣು ಮಗಳು. ಆಕಿಯ ಟೈಮ್ ಇರ್ತೈತ್ರಿ, ಪ್ರತಿನಿತ್ಯ ಹೊಲಕ್ ಹೋಗಿ ಕೆಲಸ ಮಾಡ್ತಿರ್ತಾಳು. ಆದ್ರ ಒಂದ ದಿನ ಆಕಿಗೆ ತನ್ನ ಹೊಲದೊಳಗ ಒಂದು ಆಶ್ಚರ್ಯ ಕಾದಿರ್ತೈತ್ರಿ. ಅದು ಏನಂದ್ರ ಮೊದಲ ಸುಗ್ಗಿ ಟೈಮ್ ರೀ, ಆಕಿ ತೆನಿ ಆರಿಸ್ತಿರ್ತಾಳು. ಆಗ ಆಕಿಗೆ ಅಲ್ಲಿ ಒಂದು ದೈವವಾಣಿ ಕೇಳಿಸ್ತೈತ್ರಿ. ಆ ದೈವವಾಣಿ ಏನಂದ್ರ ನಾನು ನಿನ್ನ ಜೊತೆ ಬರ್ತೀನಿ ಅನ್ನುವ ದೈವವಾಣಿ ಕೇಳಿಸ್ತಿರ್ತೈತಿ. ಆಗ ಆ ಹೆಣ್ಣು ಮಗಳು ಗಾಬರಿಯಾಗಿ ತನ್ನ ಮನೆಗೆ ಓಡೋಡಿ ಹೋಗ್ತಾಳು. ನಡೆದ ವಿಷಯವನ್ನ ಮನಿಯೊಳಗ ಹೋಗಿ ಹಿರಿಯರಿಗೆ ಹೇಳ್ತಾಳು. ಆಗ ಮನೆಯೊಳಗಿದ್ದ ಹಿರಿಯರು ಹೇಳ್ತಾರು, ನೀನು ನಾಳೆ ಹೊಲಕ್ಕೆ ಹೋಗು, ಅದ ತರ ನಿನಗೆ ಏನಾದ್ರೂ ಮತ್ತ ಧ್ವನಿ ಕೇಳಿಸಿದ್ರ ಒಂದ ಮಾತು ಕೇಳು, ನೀನು ಯಾರತ್ ಹೇಳಿ ನನ್ನ ಜೊತೆ ಬಾ ಅತ್ ಹೇಳು ಅಂತ ಹೇಳ್ತಾರು. ಆಕಿ ಮಾರನೇ ದಿನ ಹೊಲಕ್ ಹೋಗಿ ಮತ್ತ ತೆನಿ ಆರಿಸ್ತಿರ್ತಾಳು. ಆಕಿಗೆ ಮತ್ತ ನಾ ನಿನ್ನ ಜೊತೆ ಬರ್ತನು ಅನ್ನೋ ಧ್ವನಿ ಕೇಳಿಸ್ತೈತಿ. ಆಗ ಅವಳು ನೀನ್ ಯಾರತ್ ಹೇಳಿ ನನ್ನ ಜೊತೆ ಬಾ ಅಂತ ಹೇಳ್ತಾಳು. ಆಗ ಬಸವಣ್ಣಪ್ಪ, ನಾನು ದೆವ್ವ ಪಿಸಾಚಿ ಅಲ್ಲ, ನಾನು ಬಸವಣ್ಣ ಅದನು. ಆಗ ಆ ಹೆಣ್ಣು ಮಗಳು ಆಯ್ತು ಬಾ ಎಂದಾಗ ಆ ಹೆಣ್ಣು ಮಗಳ ಸೆರಗಿನಲ್ಲಿದ್ದ ತೆನೆಗಳು ಹೋಗಿ ಬಸವಣ್ಣನ ಮೂರ್ತಿಯಾಗಿ ಪರಿವರ್ತನೆ ಆಗ್ತತಿ. ಆಗ ಆ ಬಸವಣ್ಣನ ಮೂರ್ತಿ ತಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆ ಸಲ್ಲಿಸ್ತಾರ್ರಿ ಈ ಊರಿನ ಜನ. ಈಗ ಈ ಬಸವಣ್ಣಪ್ಪನ ಪವಾಡ ಏನು ಅಂತ ತಿಳ್ಕೊನು ನೋಡ್ರಿ. ಈ ಊರಿನೊಳಗ ಮತ್ತ ಈ ಊರಿನ ಆಸುಪಾಸು ಯಾರಿಗೇ ಹಾವು ಕಡಿಲಿ ಅವ್ರು ಯಾರು ದವಾಖಾನಿಗೆ ಹೋಗೋದಿಲ್ರಿ. ಅವರು ನೇರವಾಗಿ ಇದ ದೇವಸ್ಥಾನಕ್ಕೆ ಬರ್ತಾರ್ರಿ. ಇಲ್ಲಿ ಈಗ ಏನು ನೋಡಾಕತ್ತೀರಿ ನೀವು, ಈ ಬಾವಿ ಒಳಗ ಮಡಿಸ್ನಾನ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ 3 ಪೂಜೆ ಮಾಡಿ ನೈವೇದ್ಯ ತೀರ್ಥ ಸ್ವೀಕರಿಸಿದರ ಹಾವಿನ ವಿಷವೆಲ್ಲ ಇಳಿದು ಹೋಗಿ ಗುಣಮುಖರಾಗ್ತಾರ್ರಿ. ವೈದ್ಯಕೀಯ ಲೋಕನ ಬೆರಗಾಗುವಂತ ಪವಾಡ ನಡಿತೈತ್ರಿ ಈ ಕಾಲದಾಗು. ಈ ಬನ್ನೂರ ಗ್ರಾಮದಾಗ ಹಾವು ಕಡದ ಹಾಸ್ಪಿಟಲ್ಗೆ ಹೋಗಿದ ಇತಿಹಾಸನ ಇಲ್ರಿ. ಯಾಕಂದ್ರ ಇವ್ರು ಪೂಜಿಸುವ ಬಸವಣ್ಣಪ್ಪನ ಇವರನ್ನ ವಾಸಿ ಮಾಡ್ತಾನ್ರಿ. ಇಂತ ಒಂದು ಪವಾಡ ಹೊಂದಿರುವ ದೇವಸ್ಥಾನ ನಮ್ಮ ತೆಲಸಂಗ ಹೋಬಳಿಯ ಬನ್ನೂರ ಗ್ರಾಮದಾಗ ಐತಿ ಅನ್ನುವುದ ನಮಗೊಂದು ಸಂತೋಷದ ವಿಷಯ. ನಿಮಗೆ ಇನ್ನೊಂದು ವಿಷಯ ಹೇಳ್ತನು ಈ ಊರಿನ ಬಗ್ಗೆ. ಏನಂದ್ರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತ ಅದರ ಕಾರ್ಯಕ್ರಮಗಳ ವಿಷಯದಾಗ ಈ ಊರಿನೊಳಗ ಇರುವಷ್ಟು ಒಕ್ಕಟ್ಟ ಮತ್ತೊಂದು ಊರಾಗ ನಾನು ನೋಡೇ ಇಲ್ಲ ನೋಡ್ರಿ. ಈ ಊರಿನೊಳಗ ಸಿದ್ದರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಆಗಲಿ ಅಥವಾ ವಿಠಲ ಮಂದಿರದ ಜೀರ್ಣೋದ್ಧಾರ ಆಗಲಿ ಅಷ್ಟ ಸುಂದರವಾಗಿ ನಿರ್ಮಾಣ ಮಾಡಿದಾರ್ರಿ ಅವರು. ಮತ್ತ ದುರ್ಗಾದೇವಿ ಜಾತ್ರೆ ಒಳಗ ಅಷ್ಟ ಒಕ್ಕಟ್ಟಿನಿಂದ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರ್ರಿ. ನಿಮಗ ಈ ವಿಡಿಯೋ ಇಷ್ಟ ಆಗಿದ್ರ ಜೈ ಬಸವೇಶ್ವರ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಮತ್ತ ನಮ್ಮ ಮುಂದಿನ ಧಾರ್ಮಿಕ ಸ್ಥಳದ ವಿಡಿಯೋಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಮತ್ತ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಶೇರ್ ಮಾಡ್ರಿ. ಧನ್ಯವಾದಗಳು.